ಸುಳ್ಳು ಇತಿಹಾಸಗಳನ್ನು ಬರೆಯೋರು ಇದ್ರು, ಈಗಲೂ ಸುಳ್ಳು ಕಥೆಗಳು ಬರೀತಾರಲ್ಲ ಹಾಗಂತ ಎಲ್ಲರೂ ಸುಳ್ಳು ಬರೀತಾರ? ಬಾಬರ್ ಈ ದೇಶದ ಮೇಲೆ ದಾಳಿ ಮಾಡಿದೆ ಲೂಟಿ ಮಾಡೋದಕ್ಕೋಸ್ಕರ ಬಾಬರಿ ಮಸೀದಿಯ ಸ್ಮರಣಾರ್ಥವಾಗಿ ಮತ್ತೆ ಬಾಬರಿ ಮಸೀದಿಯನ್ನ ಕಟ್ತಾ ಇದ್ದಾರೆ. ಬೇಕಾಗಿರೋದು ನೋವಿಗೊಂದು ಛಾಯೆ ಮಾಡೋಣ, ಕಟ್ಟೋಣ. ಆದ್ರೆ ಯಾರನ್ನ ತೋರಿಸಿ ಕೆಡವಲಾಯ್ತೋ ಅವರನ್ನೇ ಮತ್ತೆ ವೈಭವೀಕರಿಸಿ ಸಡ್ಡು ಹೊಡೆದು ನಿಲ್ತೀನಿ ಅಂದರೆ ಅದು ಪ್ರತೀಕಾರ ಆಗುತ್ತೆ. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಆಗಲಿ ಇಸ್ಲಾಂ ಆಗಲಿ ಪ್ರತೀಕಾರವನ್ನು ಹೇಳಿಲ್ಲ ಅಂತ ನಾವು ಓದ್ಕೊಂಡು ಬಂದಿರುವಂಥ ಹದೀಸು. ನೀವು ಓದ್ಕೊಂಡು ಬಂದಿರೋದು ಅದೇ ಆದರೆ ಹಲೋ ನಮಸ್ಕಾರ. ಮೊನ್ನೆ ಡಿಸೆಂಬರ್ 6ನೇ ತಾರೀಕು ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ, ಅದು ಗೋಧಿ ಮೀಡಿಯಾಗಳಲ್ಲಿ ಶೌರ್ಯ ದಿನದ ಮೆಲುಕು, ಶೌರ್ಯ ದಿನ ಅನ್ನುವಂಥ ಒಂದು ಸಂಭ್ರಮ. ಡಿಸೆಂಬರ್ 6, 1992ರಲ್ಲಿ ಬಾಬ್ರಿ ಮಸೀದಿಯನ್ನು ಕೆಡವಲಾಯಿತು. ಅದು ಶೌರ್ಯ ದಿನದ ಸಂಕೇತ. 1992 ಡಿಸೆಂಬರ್ 6ನೇ ತಾರೀಕು ಬಾಬ್ರಿ ಮಸೀದಿಯನ್ನು ಬೀಳಿಸಿದ್ದಕ್ಕೆ ನರೇಂದ್ರ ಮೋದಿಯವರ ಸಾರಥ್ಯದಲ್ಲಿ ಅಯೋಧ್ಯೆಯಲ್ಲಿ ಮಸೀದಿ ಕೆಡವಿದ ಜಾಗದಲ್ಲೇ ಮಂದಿರ ನಿರ್ಮಾಣ ಆಗಿದೆ. ಸೊ ಡಿಸೆಂಬರ್ 6, 1992 ಶೌರ್ಯ ದಿನ, ಸಂಭ್ರಮಿಸುವ ದಿನ ಅಂಥೇಳಿ ತುಂಬ ಖುಷಿ. ಬಟ್ ನಮ್ಮಂಥವರಿಗೆ ಅವತ್ತು ಅದ್ಭುತವಾದ ಸಂವಿಧಾನವನ್ನು ನಮ್ಮ ಕೈಲಿಟ್ಟು ನಮ್ಮನ್ನು ಬಿಟ್ಟು ಹೋದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನ, ಅವ್ರು ನಮ್ಮನ್ನು ಬಿಟ್ಟು ಹೋದ ದಿನ, ನಮಗೆ ದುಃಖದ ದಿನ. ಜೊತೆಗೆ ಈ ದೇಶದ ಭಾವೈಕ್ಯತೆಯ ಮೇಲೆ ಕೊಳ್ಳಿ ಇಟ್ಟ ದಿನ, ಈ ದೇಶದ ಸಾಮರಸ್ಯವನ್ನು ಕೊಂದು ಮುಗಿಸಿದ ದಿನ. ಕಟ್ಟೋದ್ರ ಬಗ್ಗೆ ನಮಗೆ ಯಾವತ್ತೂ ನಂಬಿಕೆ, ಕೆಡೋದ್ರ ಬಗ್ಗೆ ಅಲ್ಲ. ಅವತ್ತು ಬಾಬರ್ ಈ ದೇಶದ ಮೇಲೆ ಮಾಡಿದ್ದು ದಾಳಿ ಮತ್ತು ಲೂಟಿ, ಧ್ವಂಸಗೈಯುವಂಥ ಮಾನಸಿಕತೆ. ಮಸೀದಿ ಕೆಡವಿದರ ಮಾನಸಿಕತೆ ಕೂಡ ಧ್ವಂಸಗೈಯುವ ಮಾನಸಿಕತೆ. ಹಾಗಾಗಿ ಕೆಡವುವವರ, ಧ್ವಂಸಗೈಯುವವರ ವಿರುದ್ಧ ನಾವು, ಅದು ಯಾವತ್ತಿಗೂ ಕೂಡ. ಸುಪ್ರೀಂ ಕೋರ್ಟ್ 2019ರಲ್ಲಿ ತೀರ್ಪನ್ನು ಕೊಡುತ್ತೆ. ಭಾರತೀಯ ಪುರಾತತ್ವ ಇಲಾಖೆ 2003ರಲ್ಲಿ ಉತ್ಖನನ ಮಾಡಬೇಕಾದ್ರೆ 12ನೇ ಶತಮಾನದ ಕೆಲವು ಅವಶೇಷಗಳು ಸಿಕ್ಕಿದ್ವು, ಅದು ಮಂದಿರಕ್ಕೆ ಸಂಬಂಧಪಟ್ಟಿದ್ದು ಅಂತ. ಅದು ಹಿಂದೂ ದೇವಾಲಯ ಅಲ್ಲ, ಜೈನ ದೇವಾಲಯಕ್ಕೆ ಸಂಬಂಧಪಟ್ಟದ್ದು ಏನನ್ನೋ ಚರ್ಚೆಗಳಾಯಿತು. ಯಾವುದೇ ಅವಶೇಷಗಳು ಸಿಕ್ಕಿದ್ರೂ ಕೂಡ ಅದರ ಮೇಲೆ ಒಂದು ಮಸೀದಿ ನಿರ್ಮಾಣ ಆಗಿದೆ ಅಂದರೆ ಅವಶೇಷಗಳಿಗೆ ಏನೋ ಒಂದು ಕತೆ ಇರಬೇಕಲ್ಲ ಅನ್ನೋ ಚರ್ಚೆ ಕೂಡ ನಡೀತು. ಆದರೆ ಬಾಬರ್ ನಾಮ, ಬಾಬರ್ನ ಆತ್ಮಚರಿತ್ರೆ ಸೇರಿದ ಹಾಗೆ ಅನೇಕ ಇತಿಹಾಸಗಳ ದಾಖಲೆಗಳಲ್ಲಿ ಮಂದಿರ ಕೆಡವಿ ಮಸೀದಿ ಕಟ್ಟಿದ್ದಕ್ಕೆ ಪುರಾವೆಗಳೇ ಸಿಗಲಿಲ್ಲ. ಆದರೆ ಸುಪ್ರೀಂ ಕೋರ್ಟ್ ಭಾರತೀಯ ಪುರಾತತ್ವ ಇಲಾಖೆಯ ಉತ್ಖನನದ ವರದಿಯ ಆಧಾರದ ಮೇಲೆ ಮಸೀದಿ ಕೆಡವಿದ ಜಾಗದಲ್ಲಿ ಮಂದಿರ ನಿರ್ಮಾಣಕ್ಕೆ ಆದೇಶವನ್ನು ಕೊಡ್ತು. ಹಾಗೆ ಸೌಹಾರ್ದತೆ, ಭಾವೈಕ್ಯತೆಯ ಲೇಪವನ್ನು ಕೊಟ್ಟು ಅಲ್ಲೇ ಎಲ್ಲಾದರೂ ಒಂದು 5 ಎಕರೆ ಜಾಗ ಕೊಡಿ ಸಾಬ್ರಿಗೆ, ಮುಸಲ್ಮಾನರಿಗೆ ಅಂತ ತೀರ್ಪನ್ನು ಕೊಡುತ್ತೆ. ಆ 5 ಎಕರೆ ಜಾಗದಲ್ಲಿ ಮಸೀದಿ ಕಟ್ಟಲ್ಲ, ನಾವು ಮೆಡಿಕಲ್ ಕಾಲೇಜ್ ಕಟ್ತೀವಿ, ಆಸ್ಪತ್ರೆ ಕಟ್ತೀವಿ, ಏನೇನೋ ಹೇಳಿದ್ರು. ಆದರೆ ಅದು ಯಾವುದು ಕೂಡ ಇಲ್ಲಿವರೆಗೂ ಇಂಪ್ಲಿಮೆಂಟ್ ಆಗಲಿಲ್ಲ. ಇದು ಕೆಡವಿದ ಮತ್ತು ತೀರ್ಪಿನ ಕತೆ. ಆದರೆ ಈಗ ಹೊಸ ಕಥೆಯನ್ನು ಹೇಳಿ ಆಮೇಲೆ ಬಾಬರ್ನ ಕಥೆಯನ್ನು ಕ್ಲೈಮ್ಯಾಕ್ಸಿಗೆ ತಂದು ಈ ವಿಡಿಯೋನ ಮುಗಿಸ್ತೀನಿ. ಈಗ ಬಾಬ್ರಿ ಮಸೀದಿ ಮತ್ತೆ ನಿರ್ಮಾಣ ಆಗ್ತಾ ಇದೆ. ಬಾಬ್ರಿ ಮಸೀದಿಯ ಸ್ಮರಣಾರ್ಥವಾಗಿ ಮತ್ತೆ ಬಾಬ್ರಿ ಮಸೀದಿಯನ್ನು ಕಟ್ತಾ ಇದ್ದಾರೆ. ಆಶ್ಚರ್ಯ ಆಗ್ತಿದೆಯಲ್ಲ ನಿಮಗೆ, ಏನಪ್ಪ ಇದು, ಎಲ್ಲಿ ಕಟ್ತಾರೆ? ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಯಿತು, ಎಲ್ಲದು ಮಸೀದಿ ಕೆಡವಿದ ಜಾಗದಲ್ಲಿ ಮಂದಿರ ನಿರ್ಮಾಣ ಆಗಿದೆ. ಅಲ್ಲೇ ಪಕ್ಕದಲ್ಲಿ ಏನಾದರೂ ಬಾಬ್ರಿ ಮಸೀದಿ ಕಟ್ತಾರಾ? ಹಂಗೇನಾದರೂ ಆದರೆ ಏನು ಕತೆ ಇದೆ ದೇಶದ್ದು? ಇದನ್ನು ಒಪ್ತಾರಾ? ಅದಾಗಲೇ BJP ಮತ್ತೆ ಬಾಬ್ರಿ ಮಸೀದಿ ಕಟ್ತೀವಿ ಅಂದ್ಕೊಳ್ಳೆ ಇದು ಪ್ರತೀಕಾರದ ಮಸೀದಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಾಯಿತು. ಅದಕ್ಕೊಂದು ಕತೆ ಇದೆ, ನನ್ನಲ್ಲೂ ಕೂಡ ಒಂದು ಆಕ್ಷೇಪ ಇದೆ, ಅದನ್ನು ನಾನು ಹೇಳ್ತೀನಿ. ಈಗ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ನಲ್ಲಿ 36,000 ಚದರ ಜಾಗದಲ್ಲಿ ಈ ಮಸೀದಿ ನಿರ್ಮಾಣ ಆಗ್ತಾ ಇದೆ. ಡಿಸೆಂಬರ್ 6ನೇ ತಾರೀಕು ಅದಕ್ಕೆ ಅಡಿಗಲ್ಲನ್ನು ಹಾಕಲಾಗಿದೆ. ನೀವೇನೋ ಡಿಸೆಂಬರ್ 6ನೇ ತಾರೀಕು ಶೌರ್ಯದ ದಿನ, ಕೆಡವಿದ ದಿನವನ್ನು ಶೌರ್ಯದ ದಿನ ಅಂತ ಸಂಭ್ರಮ ಪಟ್ಟರೋ ಒಂದು ಮಾನಸಿಕತೆ, ಹಿಂದುತ್ವದ ಮಾನಸಿಕತೆ, ಮಸೀದಿ ಕೆಡವಿದ್ದನ್ನು ಸಂಭ್ರಮ ಪಡುವಂಥ ಮಾನಸಿಕತೆ. ಅದೇ ಡಿಸೆಂಬರ್ 6ನೇ ತಾರೀಕು ನೀವು ಕೆಡವಿದ ಮಸೀದಿ ನಮಗೆ ನೋವು ತಂದಿದೆ, ಅದನ್ನು ನಾವು ಸಾಯೋವರೆಗೂ ಮರೆಯಲ್ಲ, ಅದಕ್ಕೆ ಪ್ರತೀಕಾರವಾಗಿ ಅಂತ ನೀವು ಅಂದ್ಕೊಂಡ್ರೆ, ಆದರೆ ನಾವು ಅದನ್ನು ಸ್ಮರಣಾರ್ಥವಾಗಿ ಅನ್ನುವಂಥ ಹೆಸರನ್ನು ಇಟ್ಟು ನಾವೊಂದು ಮಸೀದಿನ ಕಟ್ತೀವಿ, ಬಾಬ್ರಿ ಮಸೀದಿನ ಕಟ್ತೀವಿ. ಡಿಸೆಂಬರ್ 6ಕ್ಕೆ ನಿಮಗೆ ಕೆಡವಿದ ಸಂಭ್ರಮ, ಇದೇ ಡಿಸೆಂಬರ್ 6 ನಮಗೆ ಕಟ್ಟುವ ಸಂಭ್ರಮ.
ನೀವು ಬಾಬ್ರಿ ಮಸೀದಿಯನ್ನು ಕೆಡವಿರ್ಬೋದು, ನಾವು ಮತ್ತೆ ಬಾಬ್ರಿ ಮಸೀದಿಯನ್ನು ಕಟ್ತೀವಿ ಅಂಥೇಳಿ ಮುರ್ಷಿದಾಬಾದ್ನ TMCಯ ಶಾಸಕ ಈಗ TMCಯಿಂದ ಉಚ್ಚಾಟಿತ ಆಗಿದ್ದಾನೆ. ಬೇರೆ ಬೇರೆ ಕಾರಣಗಳಿದ್ದಾವೆ. ಮುರ್ಷಿದಾಬಾದ್ನಲ್ಲಿ 36,000 ಚದರ ಅಡಿಯಲ್ಲಿ ಮಸೀದಿ ನಿರ್ಮಾಣ ಆಗ್ತಾ ಇದೆ. ಮಸೀದಿ ಜೊತೆ ಮೆಡಿಕಲ್ ಕಾಲೇಜು, ಆಸ್ಪತ್ರೆ, ರೆಸ್ಟೋರೆಂಟು, ಪಾರ್ಕ್ ಕೂಡ ಕಟ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಬಾಬ್ರಿ ಮಸೀದಿ ಧ್ವಂಸ ಆದಂತಹ ದಿನವೇ ಇದಕ್ಕೆ ಅಡಿಗೆಲ್ಲ ಹಾಕ್ತಾ ಇದ್ದೀವಿ. ಈ ಮಸೀದಿ ಅವತ್ತಿನ ಬಾಬ್ರಿ ಮಸೀದಿ ಧ್ವಂಸದ ಸ್ಮರಣಾರ್ಥವಾಗಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಈ ದೇಶದಲ್ಲಿ ಸಾವಿರಾರು ಲಕ್ಷಾಂತರ ಮಸೀದಿಗಳಿದ್ದಾವೆ. 36,000 ಚದರ ಅಡಿಯಲ್ಲಿ ಕಟ್ತಿರೋ, ಲಕ್ಷಾಂತರ ಚದರ ಅಡಿಯಲ್ಲಿ ಕಟ್ತಿರೋ, ಅದೆಲ್ಲ ನಿಮಗೆ ಬಿಟ್ಟಿದ್ದು, ನಿಮ್ಮ ದುಡ್ಡು. ಈಗ ಈ ಮಸೀದಿ 300 ಕೋಟಿ ಬಡ್ಜೆಟ್ನಲ್ಲಿ ಮಾಡ್ತಾ ಇದ್ದೀವಿ. ಸರ್ಕಾರ ₹1 ಕೂಡ ಕೊಡ್ತಾ ಇಲ್ಲ. ನಾವೆಲ್ಲ ಕಲೆಕ್ಷನ್ ಮಾಡಿ ಈ ಮಸೀದಿಯನ್ನು ಕಟ್ತಾ ಇದ್ದೀವಿ. ಯಾರೊಬ್ಬ ವ್ಯಕ್ತಿ 80 ಕೋಟಿ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವೆಲ್ಲ ದುಡ್ಡನ್ನು ಕಲೆಕ್ಟ್ ಮಾಡಿ ಅಲ್ಲಾಹ್ ಅಕ್ಬರ್ ಟ್ರಸ್ಟ್ ಮೂಲಕ ಈ ಮಸೀದಿಯನ್ನು ನಾವು ನಿರ್ಮಾಣ ಮಾಡ್ತಿದ್ದೀವಿ ಅಂತ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸುಮಾರು 4,000 ಜನ ಒಂದು ಹೊತ್ತಿಗೆ ನಮಾಜು ಮಾಡುವಷ್ಟು 3 ಅಂತಸ್ತಿನ ಸೇಮ್ ಟು ಸೇಮ್ ಅಯೋಧ್ಯೆಯ ಬಾಬ್ರಿ ಮಸೀದಿಯ ಏನು ವಿನ್ಯಾಸ ಇತ್ತು ಅದೇ ಶೈಲಿಯಲ್ಲಿ ಈ ಮಸೀದಿಯನ್ನು ಕಟ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಕೂಡ ಅವರೆಲ್ಲ ಲೀಗಲ್ ಫಾರ್ಮೇಟ್ ಎಲ್ಲ ಮಾಡ್ತಿದ್ದಾರೆ. ಏನು ತಪ್ಪು ಕಾಣಿಸ್ತಾ ಇಲ್ಲ, ನಮ್ಮ ಆಕ್ಷೇಪ ಕೂಡ ಇಲ್ಲ ಅಂತ ಹೇಳ್ತಿದ್ದಾರೆ. ಈಗ ಎಲೆಕ್ಷನ್ ಟೈಮ್ ಬೇರೆ, ಪಂಚರಾಜ್ಯ ಎಲೆಕ್ಷನ್ ಬರ್ತಾ ಇದೆ, ಪಶ್ಚಿಮ ಬಂಗಾಳದ್ದು ಕೂಡ. ಆಫ್ಟರ್ ಬಿಹಾರ ಪಶ್ಚಿಮ ಬಂಗಾಳವನ್ನು ಹೇಗಾದರೂ ಮಾಡಿ ಗೆಲ್ಲಬೇಕಂತ ಹೊರಟಿದ್ದಾರೆ. ಈ ಹಂತದಲ್ಲಿ ಇಲ್ಲಿ ರಾಜಕೀಯಕ್ಕೆ ಪೂರಕವಾದಂಥ ಅನೇಕ ಬೆಳವಣಿಗೆಗಳು ನಡೀತಾ ಇದ್ದಾವೆ. ನಡೀಲೇಬೇಕಲ್ಲ, ಎಲ್ಲದರ ಹಿಂದೆ ಒಂದು ಸಣ್ಣ ಪಾಲಿಟಿಕ್ಸ್ ಇರುತ್ತೆ. ಆದರೆ TMC ಅಲ್ಲಿನ ಸರ್ಕಾರ ಆ ಬಾಬ್ರಿ ಮಸೀದಿ ನಿರ್ಮಾಣಕ್ಕೂ ನಮಗೂ ಸಂಬಂಧ ಇಲ್ಲ. ಆದರೆ ಅವರು ಲೀಗಲ್ ಫಾರ್ಮೇಟಲ್ಲೇ ಮಾಡ್ತಿದ್ದಾರೆ, ನಮ್ಮ ಆಕ್ಷೇಪ ಕೂಡ ಇಲ್ಲ, ಅದನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. BJP ಇದು ಪ್ರತೀಕಾರದ ಮಸೀದಿ ಅಂತ ಕರೆದಿದೆ. ಯಾಕೆ ಕರೆದಿದೆ? BJP ಅಂದರೆ ಮುಸಲ್ಮಾನರು ವಿರೋಧಿಸ್ತಾರೆ. ಅವರು ಮಸೀದಿನ ಕೆಡುವುದವರು ಕಟ್ಟೋದನ್ನು ಒಪ್ಕೋತಾರ? ಕಟ್ಟಿರೋ ಮಸೀದಿನೇ ಕೆಡುವುದ್ರ ಬಗ್ಗೆ ಯೋಚನೆ ಮಾಡೋರು ಇನ್ನೊಂದು ಮಸೀದಿ ಕಟ್ತೀವಿ ಅಂದರೆ ಅದನ್ನು ಒಪ್ಕೋತಾರ? ಆ ಆ್ಯಂಗಲ್ನಲ್ಲೂ ಕೂಡ ನೀವು ಚರ್ಚೆ ಮಾಡ್ಬೋದು. ಆದರೆ ನೀವು ಬಾಬ್ರಿ ಮಸೀದಿಗೆ ಸ್ಮರಣಾರ್ಥವಾಗಿ ಮಸೀದಿ ಕಟ್ಟೋದಕ್ಕೆ ನಮ್ಮ ತಕರಾರಿಲ್ಲ, ನನ್ನ ಆಕ್ಷೇಪ ಕೂಡ ಇಲ್ಲ. ನೀವು ಈ ಕ್ಷಣಕ್ಕೂ ಕೆಡವುದಕ್ಕೆ ಸಂಭ್ರಮ ಪಡೋದಾದರೆ, ಶೌರ್ಯ ದಿನ ಅಂತ ಮೆರೆಯೋದಾದರೆ, ಸ್ಮರಣಾರ್ಥವಾಗಿ ನಾವು ಮಸೀದಿ ಕಟ್ಟಿ ನಮಗಾದಂಥ ನೋವನ್ನು ಮರಿತೀವಿ ಅನ್ನೋದ್ರಲ್ಲಿ ಯಾವುದೂ ತಪ್ಪಿಲ್ಲ. ಆದರೆ ಕಟ್ಟಿದ ಮಸೀದಿಗೆ ಬಾಬರ್ ಹೆಸರು ಇಡ್ತೀವಿ ಅಂತ ನೀವು ಹೊರಟ್ರೆ ಅದು ತಪ್ಪು. ಯಾಕಂದರೆ ಬಾಬರ್ ಹಿನ್ನೆಲೆ ನಾವು ನೋಡಬೇಕಾಗ್ತದೆ. ಬಾಬರ್ ಯಾರು? ಮುಸಲ್ಮಾನರಿಗೆ ಪ್ರವಾದಿನ, ಧಾರ್ಮಿಕ ಪಂಡಿತನ, ಧಾರ್ಮಿಕ ಗುರುನ, ಆದರ್ಶನ? ಯಾರು ಬಾಬರ್? ಮೊಘಲ್ ಸಾಮ್ರಾಜ್ಯದ ಸಂಸ್ಥಾಪಕ ಬಾಬರ್ ದಾಳಿ ಮಾಡ್ತವನು, ಲಕ್ಷಾಂತರ ಜನರನ್ನು ಕೊಂದವನು, ಇಲ್ಲಿನ ಆಸ್ತಿ ಪಾಸ್ತಿನ ಲೂಟಿ ಮಾಡ್ತವನು, ದೇವಸ್ಥಾನಗಳನ್ನು ಧ್ವಂಸಗೈದವನು. ಬಾಬರ್ ನಾಮ, ಬಾಬರ್ನ ಆತ್ಮಚರಿತ್ರೆಯಲ್ಲೂ ಇದು ಉಲ್ಲೇಖ ಇದೆ. ಇಬ್ರಾಹಿಂ ಲೋಧಿಯನ್ನ ಸೋಲಿಸಿ ದೆಹಲಿ ಮತ್ತು ಆಗ್ರಾವನ್ನು ವಶಪಡಿಸಿಕೊಂಡಂತಹ ಬಾಬರ್ ಯಾವ ಪ್ರಮಾಣದಲ್ಲಿ ಲೂಟಿ ಮಾಡ್ತಾನೆ ಸಂಪತ್ತನ ಅಂದರೆ ಆತನ ಬಾಬರ್ ನಾಮದಲ್ಲೇ ಉಲ್ಲೇಖ ಆಗುತ್ತೆ. ನನ್ನ ಸೈನ್ಯದಲ್ಲಿರುವಂಥ ಲಕ್ಷಾಂತರ ಸೈನಿಕರ ಪೈಕಿ ಪ್ರತಿಯೊಬ್ಬರಿಗೂ 1 ವರ್ಷದ ವೇತನಕ್ಕೆ ಆಗುವಷ್ಟು ಹಣವನ್ನು ಇಬ್ರಾಹಿಂ ಲೋಧಿಯ ಖಜಾನೆಯಿಂದ ನಾನು ಲೂಟಿ ಮಾಡಿದೆ ಅಂತ. ಬಾಬರ್ಗೆ ರಜಪೂತ್ ರಾಜರ ಜೊತೆ ಒಂದು ಒಳ್ಳೆ ಸಂಬಂಧ ಇತ್ತು. ಹಾಗಾಗಿ ಅವರ ಪ್ರಾಂತ್ಯದಲ್ಲಿದ್ದಂಥ ದೇವಸ್ಥಾನಗಳನ್ನು ಬಿಟ್ಟು ಮತ್ತೆಲ್ಲವನ್ನು ಧ್ವಂಸ ಮಾಡ್ದ. ಇದಕ್ಕೆಲ್ಲ ಆತನ ಆತ್ಮಚರಿತ್ರೆ ಬಾಬರ್ ನಾಮ, ತುಜುಕ್-ಇ ಬಾಬರಿ ಅಂತ ಪರ್ಷಿಯನ್ ಅನುವಾದದಲ್ಲಿರುವಂತಹ ಕೃತಿ, SR ಗೋಯಲ್ ಬರೆದಂತಹ ಕೃತಿ, ರಿಚರ್ಡ್ ಈಟನ್ ಬರೆದಂತಹ ಕೃತಿ, ಆಡ್ರಿ ಟ್ರಿಸ್ಕೆ ಬರೆದಂತಹ ಕೃತಿ, ಇವೆಲ್ಲ ಕೂಡ ದಾಖಲೆಗಳನ್ನು ಒದಗಿಸ್ತವೆ. ಸುಳ್ಳು ಇತಿಹಾಸಗಳನ್ನು ಬರೆಯೋರು ಇದ್ದರು, ಈಗಲೂ ಸುಳ್ಳು ಸುಳ್ಳು ಕಥೆಗಳು ಬರೀತಾರಲ್ಲ ಹಾಗೆ. ಹಾಗಂತ ಎಲ್ಲರೂ ಸುಳ್ಳು ಬರೀತಾರ? ಆತ ಒಂದು ಮಸೀದಿ ಕಟ್ದ ಯಾವುದೋ ಕಾಲದಲ್ಲಿ. ಆ ಮಸೀದಿ ಒಂದು ಧಾರ್ಮಿಕ ಕೇಂದ್ರ, ಮುಸಲ್ಮಾನರು ನಮಾಜ್ ಮಾಡ್ತಿದ್ದಂಥ ಜಾಗ ಅದು. ಕಡೆಗೆ ಆ ಮಸೀದಿ ಮೇಲೆ ಕಣ್ಣಿಟ್ಟಾಗ ಅಸ್ತಿತ್ವದ ವಿಚಾರ ಬಂತು. ಒಳ್ಳೆ ಕತೆ ಆಯ್ತಲ್ಲ, ನಮ್ಮ ಮಸೀದಿ ಕೆಡುತ್ತಾನಂತೆ, ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನು ಕೆಡುತ್ತಾರಂತೆ ಅಂತ ಇವರು ಕೂಡ ಹಠಕ್ಕೆ ಬಿದ್ದರು. ಅದು ಅಸ್ತಿತ್ವದ ಗುರುತಾಯಿತು ಬಾಬ್ರಿ. ಕಡೆಗೂ ಕೆಡವಲಾಯಿತು, ಸುಪ್ರೀಂ ಕೋರ್ಟ್ ತೀರ್ಪು ಬಂದಾಯಿತು, ಅಲ್ಲಿ ಮಂದಿರ ಕೂಡ ನಿರ್ಮಾಣ ಆಯಿತು. ಆದರೆ ಕೆಡವಿದ್ದನ್ನು ಇವತ್ತಿಗೂ ಹಿಂದೂಪರ ಸಂಘಟನೆಗಳು, ಹಿಂದುತ್ವವಾದಿಗಳು ಸಂಭ್ರಮ ಪಡ್ತಾ ಇರಬೇಕಾದ್ರೆ ಆ ವಲಯಕ್ಕೆ ಒಂದಿಷ್ಟು ಸಂಕಟಗಳು ಆಗೇ ಆಗ್ತವೆ. ಸ್ಮರಣಾರ್ಥವಾಗಿ ಮುರ್ಷಿದಾಬಾದ್ನಲ್ಲಿ ಮಸೀದಿ ಕಟ್ತಾ ಇದ್ದೀವಿ, ಸ್ಮರಣಾರ್ಥವಾಗಿ ಈ ದೇಶದಲ್ಲಿ 150 ಮಸೀದಿ ಕಟ್ತಾ ಇದ್ದೀವಿ. ಏನಾದರೂ ಮಾಡ್ಕೊಳ್ಳಿ, ಸ್ಮರಣಾರ್ಥವಾಗಿ ಏನಾದರೂ ಮಾಡಿ. ಬಾಬರ್ ಈ ಕಾನ್ಸೆಪ್ಟ್ ಅಲ್ಲ, ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನು ಕೆಡವಿದ್ದೀರಿ. ನೀವು ಏನೇನೋ ಕತೆಗಳನ್ನು ಹೇಳ್ತೀರಿ, ಅದು ನಾವು ನಂಬಲ್ಲ. 2003ರ ಭಾರತೀಯ ಪುರಾತತ್ವ ಇಲಾಖೆಯ ಆಧಾರದಲ್ಲಿ ತೀರ್ಪು ಬಂದಿದೆ.
ಹಕೀಕತ್ ಅದಲ್ಲ. ಯಾವುದೇ ಇತಿಹಾಸದಲ್ಲಿ ಮಂದಿರ ಕೆಡವಿ ಮಸೀದಿ ಕಟ್ಟಿದ್ದಕ್ಕೆ ಪುರಾವೆ ಇಲ್ಲ. ಹಾಗಾಗಿ ನಾವು ಸ್ಮರಣಾರ್ಥವಾಗಿ ಮಸೀದಿಗಳನ್ನ ಕಟ್ತೀವಿ, ಕಟ್ಟಿ. ಆದರೆ ಅದಕ್ಕೆ ಬಾಬರ್ ಅಂತ ಹೆಸರು ಇಡಬೇಡಿ. ನಮಗೆ ನೀವು ಮಸೀದಿ ಕೇಳುವುದಕ್ಕೆ ಬೇಜಾರಾಗಿದೆ, ಅದಕ್ಕೆ ಕಟ್ತೀವಿ ಹೇಳಿ, ನೋ ಪ್ರಾಬ್ಲಮ್, ಕಟ್ಟಿ ಸರ್, ಒಳ್ಳೆ ಕತೆ ಆಯಿತು, ಯಾರಪ್ಪನ ಆಸ್ತಿ, ನನ್ನ ಧಾರ್ಮಿಕ ನಂಬಿಕೆ, ನನ್ನ ಧಾರ್ಮಿಕ ಶ್ರದ್ಧಾ ಕೇಂದ್ರ, ಕಟ್ತೀವಿ. ಯಾರಿಗೆ ಭಯ ಪಡಬೇಕು? ನನ್ನ ಸಂವಿಧಾನ ಪ್ರಕಾರವಾಗಿ ಎಲ್ಲ ಅವಕಾಶಗಳನ್ನ ಕೊಟ್ಟಾಗ ನಾನು ಅದನ್ನು ಮಾಡ್ತಾ ಹೋಗ್ಬೋದು. ಅದನ್ನು ತಡೆಯೋದಕ್ಕೆ ಯಾರ ಕೈಲೂ ಆಗಲ್ಲ. ಇವತ್ತು ಅಯೋಧ್ಯೆ ತೀರ್ಪು ಕೂಡ ಕೊಟ್ಟಿದ್ದ ಸಂವಿಧಾನವೇ, ಕಾನೂನೇ. ಹಾಗಾದ್ರೆ ಅದ್ರ ವಿರುದ್ಧವಾಗಿ ಯಾರಾದರೂ ಮಾತಾಡಿದ್ರಾ? ಯಾರಾದ್ರೂ ಗಲಾಟೆ ಮಾಡಿದ್ರಾ? ದೊಂಬಿ ಮಾಡಿದ್ರಾ? ಏನೂ ಮಾಡಿಲ್ಲ. ಆದರೆ ಕೆಡವಿದ್ದಕ್ಕೆ ಈ ಕ್ಷಣ ಕೂಡ ಸಂಭ್ರಮ ಪಡ್ತಾ 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 ಕೆಣಕುವಂತಹ ಮಾನಸಿಕತೆಗಳು ಮಿತಿ ಮೀರಿದಾಗ ನಾವು ಸ್ಮರಣಾರ್ಥವಾಗಿ ಮಸೀದಿ ಕಟ್ತೀವಿ, ಕಟ್ಟಿ. ಬಾಬರ್ ಹೆಸರು ಇಡಬೇಡಿ. ಬಾಬರ್ ಒಬ್ಬ ದಾಳಿಕೋರ, ಬಾಬರ್ ಒಬ್ಬ ಲೂಟಿಕೋರ. ಬಾಬರ್ ಹೆಸರಿನಲ್ಲೇ ಕಟ್ತೀವಿ, ಬಾಬರ್ ಹೆಸರನ್ನೇ ಇಡ್ತೀವಿ. ಆ ಮೂಲಕ ನಾನು ಆ ಮಸೀದಿ ಕೆಡುವುದಕ್ಕೆ ಸಡ್ಡು ಹೊಡಿತೀನಿ ಅಂತ ಹೋದರೆ ಅದು ಪ್ರತೀಕಾರದ ಮಸೀದಿನೇ ಆಗುತ್ತೆ. ಹೆಸರು ಅದು ಇಡಬೇಡಿ. ಆದರೆ ಇಲ್ಲಿವರೆಗೂ ಕೂಡ ನಾವು ಕಟ್ತಾ ಇರೋ ಮಸೀದಿಗೆ ಬಾಬರ್ ಹೆಸರನ್ನೇ ಇಡ್ತೀವಿ ಅಂತ ಅಲ್ಲಾಹ್ ಅಕ್ಬರ್ ಟ್ರಸ್ಟ್ ಆಗಲಿ, TMC ಶಾಸಕ, ಉಚ್ಚಾಟಿತ ಶಾಸಕ ಹುಮಾಯೂನ್ ಕಬೀರ್ ಆಗಲಿ ಹೇಳಿಕೆಯನ್ನು ಕೊಟ್ಟಿಲ್ಲ. ನಾನು ಕೂಡ ಡೀಟೇಲ್ಸ್ ತಗೊಂಡೆ. ನಮಗೆ ನೋವಾಗಿದೆ, ಸ್ಮರಣಾರ್ಥವಾಗಿ ಮಸೀದಿ ಕಟ್ತೀವಿ, ಅದು ಅದಕ್ಕೆ ಬಾಬರ್ ಹೆಸರು ಇಡ್ತೀವಿ ಅಂತ ಅವರು ಎಲ್ಲೂ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ನನಗೆ ಇಲ್ಲಿವರೆಗೂ ಬಂದಿರೋ ಮಾಹಿತಿ ಅದರ ಪ್ರಕಾರನೇ ಅಲ್ಲಿ ಮಸೀದಿ ನಿರ್ಮಾಣ ಆಗ್ತಿದೆ ಅಂದರೆ ಸಂತೋಷ, ಒಪ್ಪೋಣ. ಸ್ವಲ್ಪ ವಿಶಾಲವಾಗಿ ಯೋಚನೆ ಮಾಡಿ. ಸಂಘರ್ಷಗಳಿಂದ ವಿನಾಶ. ಬೇಕಾಗಿರೋದು ಸ್ಮರಣಾರ್ಥ ಮಸೀದಿಗಳೇ, ಬೇಕಾಗಿರೋದು ನೋವಿಗೊಂದು ಛಾಯೆ. ಮಾಡೋಣ, ಕಟ್ಟೋಣ. ಆದರೆ ಯಾರನ್ನು ತೋರಿಸಿ ಕೆಡವಲಾಯಿತೋ ಅವರನ್ನೇ ಮತ್ತು ವೈಭವೀಕರಿಸಿ ಸಡ್ಡು ಹೊಡೆದು ನಿಲ್ತೀನಿ ಅಂದರೆ ಅದು ಪ್ರತೀಕಾರ ಆಗುತ್ತೆ. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಆಗಲಿ, ಇಸ್ಲಾಂ ಆಗಲಿ ಪ್ರತೀಕಾರವನ್ನು ಹೇಳಿಲ್ಲ ಅಂತ ನಾವು ಓದ್ಕೊಂಡು ಬಂದಿರುವಂಥ ಹದೀಸು, ನಾವು ಓದ್ಕೊಂಡು ಬಂದಿರುವ ಕುರಾನು, ನೀವು ಓದ್ಕೊಂಡು ಬಂದಿರೋದು ಅದೇ. ಆದರೆ ಪ್ರತೀಕಾರದ ಮಸೀದಿ ಬೇಡ. ಸ್ಮರಣಾರ್ಥ ಎಷ್ಟು ಬೇಕಾದ್ರೆ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಕಾಯ್ತಾ ಇರ್ತಾರೆ, ಏನಾದರೂ ಮಾಡಿ ಗಲಾಟೆ ಮಾಡ್ತಾ ಇರಬೇಕು, ಏನಾದರೂ ಮಾಡಿ ಸಂಘರ್ಷದಲ್ಲೇ ಲಾಭ ಮಾಡ್ಕೋಬೇಕು ಅಂತ ಅವ್ರ ಬಾಯಿಗೆ ಪುಕ್ಕಟೆಯಾಗಿ ಲಾಡ್ ಹಾಕ್ದಂಗೆ ಆಗುತ್ತೆ, ಅವ್ರ ಕೈಗೆ ಪುಕ್ಕಟೆಯಾಗಿ ಅಸ್ತ್ರ ಕೊಟ್ಟಂಗೆ ಆಗುತ್ತೆ. ಇದೇ ಥರ ನೂರಾರು ವರ್ಷಗಳ ಮತ್ತೆ ಮೆರಿತಾನೆ ಹೋಗ್ತಾರೆ ಕೋಮುವಾದಿಗಳು. ಕೋಮುವಾದಿಗಳನ್ನು ಪೋಷಿಸುವವರು ನೀವು ಯಾರೂ ಆಗಬೇಡಿ. ಸ್ಮರಣಾರ್ಥ ಓಕೆ, ಪ್ರತೀಕಾರ ನಾಟ್ ಓಕೆ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.